ಕೆಂಪಿ ಎಲ್ಲಿ ರೆಡಿ ಆಗಿದೆ? ನಾವು ಇವತ್ತ ಅಪ್ಪನ ಗುಡಿಗೆ ಹೋಗ್ತೀವಿ. ಅಪ್ಪ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಸ್ವಲ್ಪ ಜಾತ್ರೆ ಒಳಗೆ ಏನೇನದ ನೋಡ್ಕೊಂಡು ಇಷ್ಟ ಆದ್ರೆ ತಗೊಂಡ್ ಬರಮ್ಮ, ಇಲ್ಲಂದ್ರೆ ಇಲ್ಲ ಅಷ್ಟೇ. ಅಷ್ಟೇ. ಆ ಟಿಕೆಟ್ ದೂರ ಹೋಗದ ನೋಡ್ಲಕ್ಕರ ಹೋಗೋದಲ್ಲ ಹಿಂಗಂದಿ ನಡಿ ಹೋಗಮ್ಮ. ಮ್ಯೂಸಿಕ್ ಬೇಡ, ಮ್ಯೂಸಿಕ್ ಬಿಡಲ್ಲ, ಬ್ಯಾಕ್ಗ್ರೌಂಡ್ ಥಂಬ್ಲೈನ್ ನಾನು ತಗೊಂಡಿಲ್ಲ. ಏನು ವಿಡಿಯೋ ಮಾಡ್ತೇವೆ ಏನೋ ಹಿಂಗೆ ನಮ್ ಬಂದಂಗ ಮಾಡ್ತೀವಿ. ಬರ್ರಿ ನೋಡಮ್ ಏನೇನ್ ಆಗ್ತದ ಅಂತ. ಏನ್ ಹಾಕ್ಲತ್ತೀವಿ? ಹಿಂಗ ರಾಕ್ 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 ಕುಸ ಹಿಂದಿನ ಮೈ ನೋಡಿ ಒಟ್ಟು ಕೈದ ಪೂರ ಸ್ವಲ್ಪ ಮಾಡಕ್ ಸ ಟೈಮ್ ಹ್ಯಾಂಗ ಹೋದ್ರೆ ಎಷ್ಟು ಚಂದವಲ್ಲ. ಹಾ ಹಾ ಮಂದಿ ಈಗ ಆದ್ ನಾವು ನಿನ್ನೆ ಬಂದು ಗರ್ಭಗುಡಿಯಾಗ ಶಮಾಡ್ ಹೋಗಿವಿ ಅಣ್ಣನ ಪುಂಡಲಿಂದ. ಈಗ ಮಂದಿನೂ ರೆಸ್ಟ್ ಅದ, ಹೊರಗಿಂದ ಕಾಲ ಮೊದಲು ಜಾತ್ರೆ ಯಾಕೋ ಮಳೆ ಬರೋ ಸಿಚುವೇಶನ್ ಅದ. ಮೊದಲು ಪಟ ಪಟ ಜಾತ್ರೆ ಒಳಗೆ ಏನೇನ ಪಿಂಗಾಣಿಗಳು ಬಂದವೇನೋ ನೋಡ್ಕೊಂಡು ಬರಮ್ಮ. ಅಲ್ಲ ಸಾಕು. ಏನವ ಇಲ್ಲಿ ಅಷ್ಟೇನು ಚಂದಿಲ್ಲ. ಫುಲ್ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನಿಸ್ತಿರ್ಬೇಕು ಯಾವುದೇ ಆ್ಯಕ್ಟಿವಿಟಿದಾಗ ಇವ್ರು ಯಾಕೋ ಕುಂತಿಲ್ಲ ಅಂತ. ಹೋದ ವರ್ಷ ನಾ ಕುಂತ ಮೇಲೆ ಒಂದು ತಿಂಗಳ ನಂಗೆ ಆರಾಮ್ ತಪ್ಪ್ಯದ, ಅದಕ್ಕಾಗಿ ನಾ ಎದ್ರಾಗ ಕುಂತಿಲ್ಲ. ನಾ ಕುಂತಿಲ್ಲ ಅಂತಂದ್ರೆ ಅವರು ಕುಂತಿಲ್ಲ, ಹಾಗಾಗಿ ಇಬ್ಬರು ಸುಮ್ಮ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬಂದೆವು. ಏನು ತಗೋತಿ? ಅವು ಪಿಯಾನೋ ಬಂದ ಏನು ಕೇಳು. ಪಿಯಾನೋ ಕೇಳೋದು ರೇಟ್ ಕೇಳು. ಕ್ಯಾರೆಟ್ ಪಿಯಾನೋ ಇದು 300 ಅಂತ. 300 ರೂಪಾಯಿ ಜೋಡಿರಿ. ಯಾರ್ಯಾರಿಗೆ ಕೂದಲಿಲ್ಲ ಅವ್ರಿಗೆ ಕೂದಲೇಬೇಕಂದ್ರೆ ತಗೋಬೇಕೀಗ. 150 ಸೇಲಿಗೆ 100ला. ये 30 का है, ये 60 का है. सिंगल ಚಲೋ ಅದ. ಐಸ್ ಇನ್ನೊಂದು ಸ್ವಲ್ಪ ಹಾಕೋಲ್ಲ. ಐಸ್ ಐಸ್ ಎಷ್ಟು ರೊಕ್ಕ ಹೋದವಪ್ಪ? ಹಾಂ
ಹೆಂಗದ ನಮ್ಮ ಕಾರ್ ಇಲ್ಲಿ ಎರಡು ಬ್ಯಾಗ್ ತಗೊಂಡು ಅವರು ಸ್ವಲ್ಪ ಗಾಡಿಗಳು ಸರ್ಸ್ಲ. ನಮ್ಮ ಭಗತ್ ಸಿಂಗ್. ಹಾಂ ರೈಟ್. ಭೂಮಿಕಾ ಇಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳತ್ತಾರ. ಅಮ್ಮಿ ಕೂಡ್ಲಿ ಬಿಡು. ಲಾಕದ್ ಕೂಡ್ಲಿ. ನಂಗೆ ವಡ ಕಡಕ್ ಅನ್ಸಿಲ್ಲವ, ನಾ ಕಾಯಿಸ್ಲಿ ಆ ಅಣ್ಣ ಚಲೋ ಮಾಡ್ತಾನ ನೋಡ ಅಲ್ಲಿದು. ಅವ್ರು ತೆಗ್ದಾರ. ಫೈನಲ್ ಆಗಿ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದೀವಿ. ಮನೆಗೆ ಬರ್ಬೇಕಂದ್ರೆ 9:30 ಆಯ್ತು ಟೈಮ್. ನೋಡಮ್ ಏನೇನು ತಂದೀವಿ ಅಂತ. ಫಾಲ್ತುನೇ ಇರ್ತಾವ. ಇದು ಬುಟ್ಟಿ ತೊಗೊಂಡೇವು 100 ರೂಪಾಯಿ ಅಂತ, ಉಳ್ಳಾಗಡ್ಡಿ ಹಾಕ್ಬೇಕಂತ. ಬುಟ್ಟಿ ಒಳಗೆ ಇನ್ನ ಸ್ಪೆಷಲ್ ಅವ. ನಾವು ಹೋಗಿದೆ ಇದ್ರ ಸಲಕ. ಇದು ಯಾಕೆ ತೊಗೊಂಡಿನಪ್ಪ ಅಂತಂದ್ರೆ ನಾವು ಜಾಸ್ತಿ ನಮ್ಮ ಮನ್ಯಾಗ ಮುದ್ದಿ ಮಾಡ್ತೀವಿ, ಹಾಗಾಗಿ ಮುದ್ದಿ ಹಿಂಗೆ ಇದು ಮಾಡ್ಲಕ್ಕೆ ತೊಗೊಂಡಿವಿ. ಇಬ್ಬರು ಒಂದೊಂದು ಫೋನಿಗೆ ಕವರ್ ಹಾಕೊಂಡಿವಿ. ಇವು ಹಳಿ ಕವರ್ವ. ಮೇನ್ ಆಟಕ್ಕಂದ್ರೆ ಇದೇ ನಮ್ಮ ಆಟ. ಮೇನ್ ಆಟ ಅಂದ್ರೆ ಇದೇ ನಮ್ಗೆ. ಇದು ಒಂದು ಇದೊಂದು. ಯಾಕೋ ಒಂಥರ ಡಿಸೈನ್ ಮಸ್ತ್ ಅನಿಸು ತಗೊಂಡ. ಎಷ್ಟು ಕೊಟ್ಟನು? ಕರೆಕ್ಟ್ ಕೊಟ್ಟನು, 6 ಕೊಟ್ಟನು. ಇವು ಎಲ್ಲ ಟೈಮಿಗೆ ಬೇರೆ ಬೇರೆ ತೋರ್ತಿದ. ಈ ಸಲ ಸ್ವಲ್ಪ ಬೇರೆ ಡಿಫ್ರೆಂಟ್ ಇರಲಿ ಅಂತೇಳಿ ಇಂಥವು ಕಲರ್ ತೊಗೊಂಡು. ಇದು ಕಲರ್ ನೀನೇ ಚಾಯ್ಸ್ ಮಾಡಿ ಏನು. ಹೋದ ವರ್ಷ ಇಂಥ ತಾಟ್ ಹೆಂಗೆ ತೊಗೊಂಡಿದ್ದಪ್ಪ ಅಂತಂದ್ರೆ ವೈಟ ಮತ್ತು ಇಲ್ಲಿ ಇದು ಇದ್ದೀವು. ನಾ ಆ್ಯಕ್ಚುಲಿ ಜಾತ್ರೆಗೆ ಹೋಗೋದೇ ಈ ತಾಟ್ಗಳ ಸಲಕ್ಕೆ ಹೋಗ್ತೀನಿ. ಈ ಥರ ನೋಡಿದವ್ರು ಅನ್ಬೋದು ಏಕೇನು ಹೋಟೆಲ್ದಾಗ ತಂದಂತ. ನಾ ಬೇಕಂತೇಳಿ ತೊಗೊಂಡಿನಿ. ಅದು ಎಸ್ಪೆಷಲಿ ನೀ ಚಾಯ್ಸ್ ಮಾಡಿರು. ಇವು ಒಂದು 6 ತೊಗೊಂಡಿನಿ. 6 ಇದು 6. 6. ಈ ಹಂಚು ತೊಗೋಬೇಕಂತ 3 ವರ್ಷ ಆಯ್ತು. ಅವ್ರು 300 ರೂಪಾಯಿ ಹೇಳ್ತಾರ, ನಾನು ಬಿಟ್ಟು ಬರ್ತೀನಿ. ಅವ್ರು 300 ರೂಪಾಯಿ ಹೇಳ್ತಾರ, ಬಿಟ್ಟು ಬರ್ತೀನಿ. ಹೋದ ವರ್ಷನೂ 300 ಹೇಳ್ಯಾರ, ಬಿಟ್ಟು ಬಂದೀನಿ. ಈ ವರ್ಷ 250 ರೂಪಾಯಿ ತಗೊಂಡು ಬಂದೀನಿ. ಮತ್ತ ಅವ್ರ ಬಲ್ಲೆ ಅವರೇ ಇದ್ರೆ ಯಾರಿದ್ರೆ ಇಲ್ಲ, ಅವರು ಇಲ್ಲಿ ಅಂಡರ್ ಬ್ರಿಡ್ಜ್ ಬಲ್ಲೆ ಮನಿ ಅದ ಅವ್ರದ್ದು. ಹೌದೇನ? 250 ರೂಪಾಯಿ ಅಂತೇಳಿ 3 ವರ್ಷ ಕಾಯ್ದೀನಿ. ಇದು 3ನೇ ವರ್ಷಕ್ಕೆ 250 ರೂಪಾಯಿ ಕೊಟ್ಟೆ ತೊಗೊಂಡಿನಿ. ಮತ್ತ ಇವೆಲ್ಲ 10 ರೂಪಾಯಿ ಸಂತಿ. 4 ರೂಪಾಯಿ ಸಂತಿ ಇದ್ದಕ್ಕೆ ಅದ್ರಾಗ ಕಾಲಿಟ್ಟಿನಿ, ಇಲ್ಲ ಅಂದ್ರೆ ಇಡ್ತಿದ್ದಿಲ್ಲ. ಅಯ್ಯ ಇವು ಈಗ ನನ್ನ ಲೈಫ್ನ ಫಸ್ಟ್ ಟೈಮ್ ತೊಗೊಂಡಿ ನೋಡಚ್ಚು ಇವು. ಫಸ್ಟ್ ಟೈಮ್ ಯೂಸ್ ಮಾಡೋದು ಫಸ್ಟ್ ಟೈಮ್, ತೊಗೊಂಡಿದ್ದು ಫಸ್ಟ್ ಟೈಮ್. ಇನ್ನೂ ಯೂಸ್ ಮಾಡಿಲ್ಲ. ಆಯ್ತು ಇಷ್ಟೇ. ಇದು ಒಂದು ಸರಿಗೆ ಗಿಫ್ಟ್ ತೊಗೊಂಡಿವಿ, ಸಣ್ಣದು. ಯೇಸು ಕ್ರಿಸ್ತ ಇದ್ದಿದ್ದು. ಅವ್ರಿಗೆ ಇಷ್ಟ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಅದನ್ನ ಇದು ಒಂದು ಇದ್ರ ಸಲಕ್ಕೆ ತೊಗೊಂಡಿನಿ, ಸಿಂಬಲ್ ಸಲಗ. ನಮ್ಮ ಚಿನ್ನಿಗೆ ಒಂದು ಜೋಡಿ ಬಳಿ ತೊಗೊಂಡು ನಮಗೆ ಸ್ವಲ್ಪ ತೋರಿಸ್ತೀನಿ ಡಿಸೈನ್. ಮತ್ತೆ ಯಾರನ್ನ ನೋಡಿದ್ರೆ ತೋಲ್ ಅಕ್ಕಿಗೆ. ನಾ ಏನು ತೊಗೊಂಡಿಲ್ಲ ಏನು ನೋಡ್ರಿ. ನಮ್ಮ ಜಾತ್ರೆ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಂದ್ರೆ ಇವು ಇಷ್ಟ ಆಗ್ಯಾವ. ಲಾಸ್ಟಿಗೆ ಇದೊಂದು ಬಲೂನ್ ತೊಗೊಂಡು ಬಂದೀವಿ, ಅದು ನಿನಗೆ. ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.